ಎಲ್ಲರಿಗೂ ಸ್ವಾಗತ ಮತ್ತು ನಿಮ್ಮ ಚಾನಲ್ಗೆ. ಸೊ ನಾನು ನಿನ್ನೆ ಫಿಶ್ ಫ್ರೈ ಮಾಡೋದು ತೋರಿಸಿದ್ದೆ. ಇವತ್ತು ತವಾ ಫ್ರೈ ಹೇಗೆ ಮಾಡೋದು ತೋರಿಸಿದ್ದೀನಿ. ತವಾ ಫಿಶ್ ಫ್ರೈ ಇದಕ್ಕೆ ಒಂದು 1/4 kg ಫಿಶ್ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಶಿನ ಪುಡಿ 1 ಟೀ ಸ್ಪೂನು, 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಇದು ಜೀರಿಗೆ ಪೌಡ್ರು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪೌಡ್ರು ಅರ್ಧ ಟೀ ಸ್ಪೂನು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆಗಳನ್ನು. ನೀವು ಬೇಕಿದ್ದರೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ಫಿಶ್ ಫ್ರೈಗೆ ಇಷ್ಟು ಮಸಾಲೆ ಮಾತ್ರ ಸಾಕಾಗತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಇಷ್ಟು ಮಾತ್ರ ಸಿಂಪಲ್ಲಾಗಿ. ಸೊ ಇದನ್ನು ಕೂಡ ಅಷ್ಟೇ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ 1-2 ಟೇಬಲ್ ಸ್ಪೂನಷ್ಟು ಗಟ್ಟಿಯಾಗಿ ತಿಕ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದು ಪೇಸ್ಟ್ ಏನಿದೆ ಇದನ್ನು ಎಲ್ಲ ಫಿಶ್ಗಳಿಗೂ ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ತೀನಿ ನಾನು. ಸೊ ನೋಡ್ತಿರ್ಬೋದು ಇಲ್ಲಿ ಈ ಥರ ಎಲ್ಲ ಫಿಶ್ಗಳಿಗೂ ನಾನು ಕೋಟಿಂಗ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಈ ಥರ ಚೆನ್ನಾಗಿ ಕೋಟಿಂಗ್ ಆದಮೇಲೆ ನಾನು ಇದನ್ನೇನು ಫ್ರಿಜ್ನಲ್ಲಿ ಇಟ್ಟು ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಿವಾಗ ಫಿಶ್ ಮ್ಯಾರಿನೇಟ್ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಚಿಕ್ಕ ಪ್ಲೇಟ್ನಲ್ಲಿ ಹರಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಫಿಶ್ನ ತೊಗೊಂಡು ಈ ಥರ ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ 4 ಬದಿನೂ ನೋಡ್ತಿರ್ಬೋದು, 4 ಬದಿನೂ ಚೆನ್ನಾಗಿ ಅಕ್ಕಿ ಹಿಟ್ಟಿಂದ ಡಿಪ್ ಮಾಡಿ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶಾಲೋ ಫ್ರೈ ಆದರೂ ಕೂಡ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಫಿಶ್ ಫ್ರೈ ಮಾಡಲಿಕ್ಕೆ. ತವಾ ಫ್ರೈ ಆದರೂ ಕೂಡ ಈ ಥರ ಒಂದೊಂದಾಗೆ ಹಿಟ್ಟಲ್ಲಿ ಅದ್ದಿ ಡಿಪ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಮಾಡಲಿಕ್ಕೆ. ಫಿಶ್ ಫ್ರೈ ಯಾವುದೇ ಆಗಲಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಒಂದೊಂದು ಫಿಶ್ನು ಒಂದೊಂದು ಬದಿ 3-4 ನಿಮಿಷ ಚೆನ್ನಾಗಿ ಬೇಯೋಕೆ ಬಿಟ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು. ಈ ಥರ ಎಣ್ಣೆನ ಎಲ್ಲ ಕಡೆ ಸುತ್ತಲೂ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಫ್ರೈ ಆಗೋಗ್ಬಿಡಿ. ಅದಾದಮೇಲೆ ತಿರುಗಿಸ್ಕೊಳ್ಳಿ. ಆವಾಗಲೇ ನಿಮಗೆ ಹಿಟ್ಟು ಬಿಟ್ಕೊಳ್ಳಲ್ಲ. ನೀವು ಹಾಕಿದ ತಕ್ಷಣವೇ ತಿರುಗಿಸ್ಲಿಕ್ಕೆ ಹೋದರೆ ಹಿಟ್ಟು ತವೆಗೆ ಹಿಡ್ಕೊಂಡು ಸಪ್ರೇಟ್ ಆಗಿಬಿಡತ್ತೆ, ಆವಾಗ ನಿಮ್ಗೆ ಚೆನ್ನಾಗಿ ಬರಲ್ಲ ಇದು. ಸೊ ಇವಾಗ ನೋಡ್ತಿರ್ಬೋದು ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನೋ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ನಾನು ಒಂದೊಂದು ಬದಿನೂ ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಕಿದ ತಕ್ಷಣ ಅದನ್ನು ಒಂದು 3 ನಿಮಿಷ ಮುಟ್ಲೇಬೇಡಿ. ಅದಾದಮೇಲೆ ತಿರುಗಿಸ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಬಂದಿರುತ್ತೆ ಫಿಶ್ಶು. ಸೊ ನೋಡ್ತಿರ್ಬೋದು ಒಂದು ಸ್ವಲ್ಪನೂ ಹಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ. ಈ ಥರ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಫಿಶನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ 4 ಬದಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ಇದು ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ಕೂಡ ಹಿಡಿಯೋದಿಲ್ಲ ಇದು. ನೀವು ಎಷ್ಟು ಎಣ್ಣೆ ಹಾಕಿರ್ತೀರೋ ಅದಷ್ಟು ಎಣ್ಣೆ ಅರ್ಧದಷ್ಟು ಮಾತ್ರ ಫ್ರೈ ಆಗಿರುತ್ತೆ ಮಾತ್ರ. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ಇದು ಇವಾಗ ಸರ್ವ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಹೇಗೆ ಅನ್ನಿಸ್ತು ಈ ಫಿಶ್ ಫ್ರೈ ತವಾ ಫ್ರೈ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.